ಎಲ್ರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಪಾಶ್ಚಾತ್ಯ ರಿಲಿಜನ್ಗಳು ಅನ್ನೋ ಚಾಪ್ಟರ್ನ ತಿಳ್ಕೊಂಡು ಬಂದಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು 6ರಿಂದ 14ನೇ ಶತಮಾನದ ಭಾರತ ಎಂಬ ಅಧ್ಯಾಯ 2ರ ಬಗ್ಗೆ ಚರ್ಚೆ ಮಾಡೋಣ. 6ರಿಂದ 14ನೇ ಶತಮಾನದ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಮನೆತನಗಳು ಯಾವುವು? ರಜಪೂತ ಮತ್ತು ಕಾರ್ಕೋಟ ಮನೆತನಗಳು. ಪ್ರಮುಖ ರಜಪೂತ ಮನೆತನಗಳು ಯಾವುವು? ಗೂರ್ಜರ ಪ್ರತಿಹಾರರು, ಗಹಡ್ವಾಲರು, ಪಾರಮಾರರು, ಚೌಹಾಣರು, ಸೋಲಂಕಿಗಳು, ಚಂದೇಲರು. ಗೂರ್ಜರ ಪ್ರತಿಹಾರರು. ಗೂರ್ಜರ ಪ್ರತಿಹಾರರ ಸ್ಥಾಪಕ ಯಾರು? ಹರಿಶ್ಚಂದ್ರ. ಗೂರ್ಜರ ಪ್ರತಿಹಾರರ ಶಾಖೆಗಳು ಯಾವುವು? ಜೋಧ್ಪುರ, ಉಜ್ಜಯಿನಿ, ನಂದಿಪುರ, ಬ್ರೋಚ್. ಗೂರ್ಜರ ಪ್ರತಿಹಾರರ ಪ್ರಮುಖ ದೊರೆ ಯಾರು? ನಾಗಭಟ್ಟ ಗೂರ್ಜರ ಪ್ರತಿಹಾರರ ಪ್ರಮುಖ ದೊರೆ. ಇವರು ಉಜ್ಜಯಿನಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಗೂರ್ಜರ ಪ್ರತಿಹಾರರ 2ನೇ ಪ್ರಮುಖ ದೊರೆ ಯಾರು? ಮಿಹಿರ ಭೋಜ ಗೂರ್ಜರ ಪ್ರತಿಹಾರರ 2ನೇ ಪ್ರಮುಖ ದೊರೆ. ಮಿಹಿರ ಭೋಜ ಪಾಲರ ಯಾವ ದೊರೆಯನ್ನು ಸೋಲಿಸಿದ? ಮಿಹಿರ ಭೋಜನು ಪಾಲರ ನಾರಾಯಣ ಪಾಲನನ್ನು ಸೋಲಿಸಿದನು. ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅರಬ್ ಪ್ರವಾಸಿಗರು ಯಾರು? ಸುಲೈಮಾನ್ ಮತ್ತು ಆಲ್ಮಸೂದಿ. ಪ್ರತಿಹಾರರ ಕೊನೆಯ ದೊರೆಗಳು ಯಾರು? ಮಹೇಂದ್ರಪಾಲ ಮತ್ತು ಮೊದಲನೇ ಮಹಿಪಾಲ. ಗಹಡ್ವಾಲರು. ಗಹಡ್ವಾಲರ ಸ್ಥಾಪಕ ಯಾರು? ಚಂದ್ರದೇವ. ಗಹಡ್ವಾಲರ ಪ್ರಸಿದ್ಧ ದೊರೆ ಯಾರು? ಗೋವಿಂದ ಚಂದ್ರ. ಗೋವಿಂದ ಚಂದ್ರ ಪಾಲರಿಂದ ವಶಪಡಿಸಿಕೊಂಡ ಸಾಮ್ರಾಜ್ಯಗಳು ಯಾವುವು? ಮಗಧ, ಮಾಳ್ವ ಮತ್ತು ಕಳಿಂಗ. ಗೋವಿಂದ ಚಂದ್ರ ಯಾವ ಅರಸರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ? ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜ್ಯರುಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದ. ಪಾರಮಾರರು. ಪಾರಮಾರರ ಸ್ಥಾಪಕ ಯಾರು? ಉಪೇಂದ್ರ ಕೃಷ್ಣ ರಾಜ. ಪಾರಮಾರರ ರಾಜಧಾನಿ ಯಾವುದು? ಮಾಳ್ವಾದ ದಾರ. ರಾಷ್ಟ್ರಕೂಟರ 2ನೇ ಕೊಟ್ಟಿಗನನ್ನು ಸೋಲಿಸಿ ಅವರ ಮಾಂಡಳಿಕತ್ವದಿಂದ ಮುಕ್ತನಾದವನು ಯಾರು? ಶಿಯಾಕ್ ದೊರೆ. ಪಾರಮಾರರ ಆಸ್ಥಾನದಲ್ಲಿದ್ದ ಪ್ರಮುಖ ವಿದ್ವಾಂಸರು ಯಾರು? ಧನಂಜಯ, ಭಟ್ಟಹಾಲಾಯುಧ, ಧನಿಕ ಮತ್ತು ಪದ್ಮಗುಪ್ತ. ಚೌಹಾಣರು. ಚೌಹಾಣ ಮನೆತವು ನಾವು ರಜಪೂತ ಮನೆತನಗಳಲ್ಲಿಯೇ ಶ್ರೇಷ್ಠವಾದಂತಹ ಮನೆತನವಾಗಿದೆ. ರಜಪೂತ ಮನೆತನದ ಪ್ರಸಿದ್ಧ ದೊರೆ ಯಾರು? ಪೃಥ್ವಿರಾಜ ಚೌಹಾಣ್. ರಜಪೂತರ ರಾಜಧಾನಿ ಯಾವುದು? ದೆಹಲಿ. ಮೊದಲನೇ ತರೈನ್ ಯುದ್ಧ ಯಾರಿಗೆ ನಡೆಯಿತು? ಪೃಥ್ವಿರಾಜ್ ಮತ್ತು ಮಹಮ್ಮದ್ ಗೋರಿ. ಮೊದಲನೇ ತರೈನ್ ಯುದ್ಧದಲ್ಲಿ ಸೋತವರು ಯಾರು? ಮಹಮ್ಮದ್ ಗೋರಿ. 2ನೇ ತರೈನ್ ಕದನದಲ್ಲಿ ಸೋತವರು ಯಾರು? ಪೃಥ್ವಿರಾಜ್ ಚೌಹಾಣ್. 2ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಮೋಸ ಮಾಡಿದವನು ಯಾರು? ಜಯಚಂದ್ರ. ಸೋಳಂಕಿಯರು. ಸೋಳಂಕಿಯರ ಸ್ಥಾಪಕ ಯಾರು? ಮೊದಲನೇ ಮೂಲರಾಜ. 26. ಸೋಳಂಕಿಯರ ಪ್ರಸಿದ್ಧ ರಾಜ ಮೊದಲನೇ ಭೀಮರಾಯ. ಮೊದಲನೇ ಭೀಮರಾಯನ ಆಳ್ವಿಕೆಯ ಕಾಲದಲ್ಲಿ ಮಹಮ್ಮದ್ ಗಜ್ನಿ ಯಾವ ದೇವಾಲಯವನ್ನು ನಾಶಗೊಳಿಸಿದ? ಗುಜರಾತಿನ ಸೋಮನಾಥ ದೇವಾಲಯ. ಮಹಮ್ಮದ್ ಗೋರಿಯನ್ನು 2ನೇ ಮೂಲರಾಜ ಸೋಲಿಸಿದ ಸ್ಥಳ ಯಾವುದು? ಮೌಂಟ್ ಅಬುವಿನಲ್ಲಿ ಮಹಮ್ಮದ್ ಗೋರಿಯನ್ನು 2ನೇ ಮೂಲರಾಜ ಸೋಲಿಸಿದ. ಕರ್ಣದೇವನನ್ನು ಸೋಲಿಸಿ ಸೋಳಂಕಿ ರಾಜ್ಯವನ್ನು ತಮ್ಮ ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡವರು ಯಾರು? ಅಲ್ಲಾವುದ್ದೀನ್ನ ದಂಡನಾಯಕರಾದ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್. ಸೋಲಂಕಿಗಳ ಕಾಲದಲ್ಲಿ ಇದ್ದಂತಹ ಪ್ರಮುಖ ಸಾಹಿತಿ ಯಾರು? ಹೇಮಚಂದ್ರ. ಅವನ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ದೇಶಿ ನಾಮಮಾಲ. ನೆಕ್ಸ್ಟು ಚಂದೇಲರು. ಚಂದೇಲರ ಪ್ರಸಿದ್ಧ ಅರಸ ಯಾರು? ಡಂಗ. ಪ್ರತಿಹಾರರಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡ ಚಂದೇಲರ ಅರಸ ಯಾರು? ಡಂಗ. ಡಂಗನು ಮುಸ್ಲಿಂ ವಿರುದ್ಧ
ಯಾವ ಅರಸನಿಗೆ ಸೈನಿಕ ನೆರವು ನೀಡಿದನು? ಹಿಂದೂ ಶಾಹಿ ರಾಜ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವನ್ನು ನೀಡಿದ್ದನು. ಡಂಗನ ಬಿರುದು ಯಾವುದಾಗಿತ್ತು? ಮಹಾರಾಜಾಧಿರಾಜ ಡಂಗನ ಬಿರುದಾಗಿತ್ತು. ಭವಭೂತಿಯ ಪ್ರಮುಖ ಕೃತಿಗಳು ಯಾವುವು? ಭವಭೂತಿಯ ಪ್ರಮುಖ ಕೃತಿಗಳು ಯಾವುವೆಂದರೆ ಮಾಲತಿ ಮಾಧವ, ಉತ್ತರ ರಾಮಚರಿತೆ, ಮಹಾವೀರ ಚರಿತೆ. ಇವಿಷ್ಟು ಭವಭೂತಿಯ ಪ್ರಮುಖ ಕೃತಿಗಳಾಗಿದ್ದಾವೆ. ಇಲ್ಲಿ ತನಕ ರಾಜಪೂತರ ಪ್ರಮುಖ ಮನೆತನಗಳ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ರಾಜಪೂತರ ಕೊಡುಗೆಗಳ ಬಗ್ಗೆ ತಿಳಿಯೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.